ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗೋಪಾಲಣ್ಣಿ, ಈ ರಾಜಣ್ಣ ಏನಾರ ಬಿಜೆಪಿ ಹೋದ್ರೆ ಅದಕ್ಕೆ ಸೂಕ್ತ ಸ್ಥಾನಮಾನ ಕೊಡ್ತಾರಂತ ಕಣ. ಹಂಗಂತ ಬಿಜೆಪಿ ಅನೌನ್ಸ್ ಮಾಡ್ಕೊಂಡವಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ ನೀವು ಭಾರತೀಯ ಜನತಾ ಪಾರ್ಟಿ ಬರ್ರಿ. ನಾನು ಶಿವನಗೌಡ್ರು, ನಮ್ಮ ರಾಜೀವ್ಗೌಡ್ರು, ನಮ್ಮೆಲ್ಲ ನಾಯಕರು ನಮಗೇನು ಗೌರವ ಸಿಗ್ತೈತನೋ ನಮ್ಮ ಹೇಮಲತಾ ನಾಯಕರು ಎಲ್ಲರೂ ಕೂಡ ಸೇರಿ ನಮಗಿನ್ನ ಜಾಸ್ತಿ ಗೌರವ ಕೊಡಂತ ಕೆಲಸ ಮಾಡ್ತೀವಿ. ನಿಮಗೆ ಸ್ವಾಗತವನ್ನು ಕೂಡ ಮಾಡಂತ ಕೆಲಸ ಮಾಡ್ತೀವಿ. ಸೂಕ್ತ ಸ್ಥಾನಮಾನ ಅಂತಂದ್ರೆ ಏನ್ ಕೊಡ್ತಾವಂತಲ? ಅಲ್ಲಿರೋದೇ 2 ಕುರ್ಚಿ. ಒಂದು ಪಾರ್ಟಿ ಅಧ್ಯಕ್ಷನ ಕುರ್ಚಿ, ಇನ್ನೊಂದು ವಿರೋಧ ಪಕ್ಷದ ಲೀಡರ್ ಕುರ್ಚಿ. ಇವೆರಡರಲ್ಲಿ ಯಾವ್ದನ್ನು ಬಿಡ್ಕೊಡ್ತಾವಂತಲ? ಅಧ್ಯಕ್ಷನ ಕುರ್ಚಿಗೆ ಆಸೆ ಪಟ್ಟು ಒಂದ್ ಹಳೇ ಹುಲಿ ಪಾರ್ಟಿಯಿಂದಲೇ ಆಚೆಗೆ ಹಾಕಿಸ್ಕೊಂಡೈತೆ ಕಣ. ಅಂತದ್ರಲ್ಲಿ ರಾಜಣ್ಣಂಗೆ ಆ ಕುರ್ಚಿ ಕೊಡ್ತಾವ ಹೇಳು? ಆಚೆಗೆ ಹೋಗಿರೋ ಹುಲಿಗುವೆ ರಾಜಣ್ಣಂಗುವೆ ಅಂತ ಯತ್ವಾಸ ಏನಿಲ್ಲ ಕಂಡ. ಮಾತಾಡಿ ಪಾತಾಳ ಸೇರ್ಕೊಂಡು ಈಗ ಅಧ್ಯಕ್ಷನ ಕುರ್ಚಿ ಸಿಗೋದಿಲ್ಲ ಅನ್ನೋದಾದ್ರಿ ವಿರೋಧ ಪಕ್ಷದ ಲೀಡರ್ ಕುರ್ಚಿ ಅಂದ್ರೆ ಅಶೋಕ ಕುರ್ಚಿ ಕೊಡ್ತಾವಂತೇನ್ಲ? ಅಯ್ಯೋ, ಅಶೋಕ್ ಇರೋ ಬೆಲೆಯನ್ನು ಕಳ್ಕೊಂಡ್ ಕುಂತೈತೆ ಕಣ. ಅದ್ರ ಭವಿಷ್ಯ ಹೇಳಕ್ಕೆ ಒಂದು ಹೊಸ ಬ್ರಾಂಡ್ ಜ್ಯೋತಿಷಿ ಕರ್ಸಿದೀನಿ, ನೋಡ್ಲಣ್ಣ ಇಲ್ಲಿ. ನನ್ಗೆ ಅಶೋಕಣ್ಣ ಮೇಲೆ ಬಹಳ ಕನಿಕರ ಬರ್ತಿದೆ ಸರ್. ನಾನು ಸಿಂಪತಿಯಿಂದ ಮಾತಾಡ್ತಿದ್ದೆ. ಅಶೋಕಣ್ಣ, ದಯವಿಟ್ಟು ಇದನ್ನ ವ್ಯಂಗ್ಯ ಅನ್ಕೋಬೇಡಿ. ಮೋಸ್ಟ್ಲಿ ಅಶೋಕಣ್ಣ ಅವ್ರ ಭವಿಷ್ಯ ಏನಾಗುತ್ತೆ, ಅವ್ರ ಚೇರ್ ಅಲ್ಲಾಡ್ತಿದೆ. ಈ ಜಾತಕ ಅವ್ರೇನಾದ್ರು ನಮ್ ಡಿ ಕೆ ಸಾಹೇಬ್ರು ನಮ್ ಸರ್ಕಾರದ ಜಾತಕ ನೋಡೋ ಬಿಸಿಯಲ್ಲಿ ಎಲ್ಲಾದ್ರೂ ಖ್ಯಾತ ಜೋಶಿಗಳಾದಂತ ಅಶೋಕಣ್ಣ ಅವ್ರ ಜಾತಕ ನೋಡ್ಕೊಳ್ಳದೆ ಯಾಮಾರದ್ರ ಅಂತ. ಅದಿರ್ಲಿ, ಜಲ್ದಿ ಮ್ಯಾಟ್ರಿಗೆ ಬರ್ಲ ತಮ್ಮಯ್ಯ. ಯಾಕೆ ಊರೆಲ್ಲ ಸುತ್ತಿದ್ಯಾ? ಅಶೋಕ ಕುರ್ಚಿ ಬಗ್ಗೆ ಅದೇನೋ ಹೇಳ್ತೀನಿ ಅಂದಿದ್ದಿಲ್ಲ, ಅದನ್ನ ಬಿಡು ಆಚೆಗೆ. ಪಾಪ ಅವ್ರ ಚೇರ್ಗೆ ಸುನೀಲ್ ಅಣ್ಣ ಬಂದು ಕುತ್ಕೊಂತಾರಂತೆ. ಸುನೀಲ್ ಅಣ್ಣನು ಸಮರ್ಥರಿದ್ದಾರೆ ಅಂತ ಅವ್ರು ಹೇಳೋದು, ಬಟ್ ಹಂಗಂತ ಅಶೋಕಣ್ಣ ಅಸಮರ್ಥರಲ್ಲ. ಅಶೋಕ ಕುರ್ಚಿ ಒಂಥರ ಬಸ್ ಸ್ಟ್ಯಾಂಡ್ ಎಲ್ಲ ಹಾಕಿರ ಕಬ್ಬಣದ ಕುರ್ಚಿ ಅಂದಂಗ ಆಗೈತೆ ಕಂಡ್ಲ. ಯಾರು ಬೇಕಾದ್ರೂ ಕುಂತ್ಕೊಂಡ್ಬಿಡ್ತೀವಿ ಅಂತ ಹೊಂಟು ಬಿಡ್ತವೆ. ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಅಶೋಕ್ ಅವ್ರನ್ನೇ ವೇದಿಕೆ ಕರೆದಿಲ್ಲ. ಪಾಪ ನನ್ಗೆ ಅಶೋಕಣ್ಣ ಮೇಲೆ ಬಹಳ ಪ್ರೀತಿ ಗೌರವ. ಪಾಪ ಅವ್ರನ್ನ ವೇದಿಕೆ ಕರೀಲಿಲ್ಲ ಅಂತ ಒಂದು ಬೇಜಾರಷ್ಟೇ. ಈ ಪ್ರದೀಪ್ ಈಶ್ವರ್ ಹೇಳ್ತಿರೋದು ಸತ್ಯ ಅಂತ ಕಣೆ. ಮೊನ್ನೆ ಮೋದಿ ಬೆಂಗಳೂರಿಗೆ ಬಂದಿದ್ದಾಗ ಅಶೋಕನ ಸ್ಟೇಜಿಗೆ ಹತ್ತಿರ್ಲಿಲ್ಲ, ಹತ್ರಕ್ಕೂ ಬಿಡ್ಕೊಂಡಿರ್ಲಿಲ್ಲ. ಇದ್ರ ಬಗ್ಗೆ ಯಾರೋ ಕಣೆ ಹೈಕಮಾಂಡ್ ಹೋಗಿ ಚಾಡಿ ಹೇಳ್ಬಿಟ್ಟು ಇದ್ರ ಬೆಲೆ ತೆಗೆದ್ಬಿಟ್ಟವೆ ಕಣೆ. ಇದೇನ್ಲ ಹಿಂಗ್ ಹೇಳ್ತಾ ಇದೀಯ? ಮುಂದೆ ಒಂದಿನ ಇದು ಸಿಎಂ ಆಯ್ತದೆ, ಸಾಮ್ರಾಟನ್ ತರಕ್ಕೆ ರಾಜ್ಯಭಾರ ಮಾಡ್ತದೆ. ಅದನ್ನೆಲ್ಲ ಕಣ್ತುಂಬ ನೋಡೋಣ ಅನ್ಕೊಂಡಿದ್ದೆ ಕಂಡ. ನೀ ನೋಡಿದ್ರೆ ಅಶೋಕನ್ನ ಇಲ್ಲೇ ಶೂಟ್ ಆಗ್ತವೆ ಅನ್ನಂಗೆ ಹೇಳ್ತಾ ಇದೀಯ. ಮಾಸ್ ಲೀಡರ್ ಆಗಿ ಬೆಳಿಬೇಕು ಅಂದ್ರೆ ಏನಾರ ಒಂದು ತೊಂದರೆ ಅನುಭವಿಸಿ ಸೆಂಟಿಮೆಂಟ್ ತಗೊಂಡು ಜನಗಳ ದೃಷ್ಟಿಲಿ ಲೀಡರ್ ಆಗ್ಬೇಕು ಕಣ. ಇಲ್ದಿದ್ರೆ ಬಮ್ಮಣ್ಣಂತರಕ್ಕೆ ಚಪ್ಪಳೆ ಹೊಡೆಯರಿ ಅಂತ ಹೇಳಿ ಹೊಡೆಸ್ಕೊಬೇಕಾಯ್ತದೆ. ಸದ್ಯಕ್ಕೆ ಅಶೋಕ್ಗೆ ಅಂತ ಕಷ್ಟ ಏನಿಲ್ಲ ಬುಳ್ಳ. ಅದು ಮಾಸ್ ಲೀಡರ್ ಆಗೋದು ಡೌಟ್ ಐತೆ. ಅಂತ ಸೀನ್ ಏನು ಇದ್ರು ಲೈಫಲ್ಲಿ ನಡಿಯಂಗ್ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ವಶಕ್ಕೆ ಹೊಂದ್ಕೊಂಡು ಯೋಚನೆ ಮಾಡಕ್ಕೆ ಹೇಳ ಅಶೋಕ್ಗೆ. ಶಿವನಿ ಶಂಭುಲಿಂಗ. Oh